Over 15,000 years ago, a being appeared in the upper regions of Himalayas. ಚಿಕ್ಕಬಳ್ಳಾಪುರದ್ದು ಫೇಮಸ್ ಬೇಕ್ರಿ ಆಕ್ಚುಲಿ. ಈ ತರ ಬರೋದ ಡಿಸೆಂಟ್ ಅಂದ್ರೆ ಸ್ನಾನ ಗಿನ ಮಾಡ್ಕೊಂಡು ಈ ತರ ಸ್ಪಾಟ್ ಅಲ್ಲಿ ಬಂದು ನೋಡ್ಬೇಕು. ಎಷ್ಟು ದೊಡ್ಡದಿದೆ ಗೊತ್ತಾ? ಈ ಸ್ಟ್ಯಾಚ್ಯೂವರೆಗೂ ಎಂಟ್ರಿ ಇರಲಿಲ್ಲ ಯಾರಿಗೂ. ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೋಕ ಸಂಚಾರ. ಗೆಳೆಯರೆ, ಇತ್ತೀಚೆಗೆ ನೀವು ನೋಡಿದ್ರೆ ಬೆಂಗಳೂರು ಅಕ್ಕಪಕ್ಕ ಸರೌಂಡಿಂಗ್ಸ್ ಅಲ್ಲಿ ಒಂದು ವಿಶೇಷವಾದ ಅಟ್ರಾಕ್ಷನ್ ಅಂದ್ರೆ ಈ ಆದಿಯೋಗಿ. ಸೊ ಅದನ್ನೇ ಎಕ್ಸ್ಪ್ಲೋರ್ ಮಾಡೋಣ ಅಂಡ್ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ನಾನು ಜರ್ನಿ ಸ್ಟಾರ್ಟ್ ಮಾಡಿ ಸ್ವಲ್ಪ ದೂರ ಬಂದಿದ್ದೀನಿ ಗೆಳೆಯರೆ, ನೋಡ್ಕೊಂಡ್ ಬನ್ನಿ. ಗೆಳೆಯರೆ, ನಾವು ವಯ ದೊಡ್ಡಬಳ್ಳಾಪುರ ಹೋಗ್ತಾ ಇದೀವಿ, ನಾಟ್ ಫ್ರಮ್ ಬ್ಯಾಂಗ್ಳೂರ್ ಆಕ್ಚುಲಿ. ಅಕಸ್ಮಾತ್ ನೀವು ಬ್ಯಾಂಗ್ಳೂರ್ ಅಂಡ್ ರೈಲ್ವೆ ಸ್ಟೇಷನ್ ವೇ ಬಂದು ಡಿ ಕ್ರಾಸಿಗೆ ಬಂದ್ರೆ ಇದೇ ವೇ ಇಂದ ಹೋಗ್ಬೇಕು ನೀವು ಟುವರ್ಡ್ಸ್ ಚಿಕ್ಕಬಳ್ಳಾಪುರ. ಏನೋ ಡಾನ್ಸ್ ಆಡ್ತಾ ಇದೆ ಅದು. ನಾನು ಅದೇ 1,100 ರೂಪಾಯಿ ಬಂದ್ಬಿಡ್ತಲ್ಲ ಅನ್ಕೊಂಡೆ. 1000 ಹೋಯ್ತು. ಇದು ಯಾಕೋ ಡಾನ್ಸ್ ಆಡ್ತಾ ಇತ್ತು ಫಸ್ಟ್ ಪೆಟ್ರೋಲ್ ಪಂಪ್. ಅದಕ್ಕೆ ನಾವು ಮುಂದೆ ಹೋಗ್ಬಿಟ್ಟು ಹಾಕ್ಸ್ಕೊಂತೀವಿ. ಬಂತು ಸೆಕೆಂಡ್ ಪೆಟ್ರೋಲ್ ಪಂಪ್ ಬಂತು. ಆಗುತ್ತೆ. ಇಲ್ಲಿ ಪೆಟ್ರೋಲ್ ಹಾಕ್ಸಿದ್ಮೇಲೆ ಇಂಟ್ರೋ ಕೊಟ್ಟಿದ್ದು. ಗೆಳೆಯರೆ, ನನ್ನ ಚಾನಲ್ಗೆ ನೀವು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದೇ ತರ ಸಪೋರ್ಟ್ ಮಾಡಿ. ಒಂದಲ್ಲ ಒಂದ್ ದಿವಸ ಇಲ್ಲಿ ಒಂದು ಪ್ಲಾಟ್ ತಗೊಂಡ್ಬಿಡೋಣ. ಸಾಕದಾಗಿದೆ ನೋಡಿ. ಅಕಸ್ಮಾತ್ ನೀವು ಚಿಕ್ಕಬಳ್ಳಾಪುರ ವೇಯಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ ದೊಡ್ಡಬಳ್ಳಾಪುರದಿಂದ ಇರಲಿ, ಯಲಹಂಕದಿಂದ ಇರಲಿ, ಇದನ್ನ ಕ್ರಾಸ್ ಆಗಲೇಬೇಕು. ಒಂದು ಎಕ್ಸ್ಪ್ಲೋರ್ ಮಾಡೋ ಪ್ಲೇಸ್ ನಂದಿ ಟೆಂಪಲ್ ಅಂತ. ಒಳ್ಳೆ ಫೋಟೋ ಶೂಟು, ಸನ್ಸೆಟ್, ಒಳ್ಳೆ ಟೆಂಪಲ್ ಇದೆ. ಇಲ್ಲೂ ಇಲ್ಲೂ ಲೆಫ್ಟ್ ಎಂಟ್ರೆನ್ಸ್ ಇದೆ. ಆ ಎಂಟ್ರೆನ್ಸ್ ಇಂದ ಲೆಫ್ಟ್ ಸೈಡಿಗೆ ಬರಬೇಕು. ರೋಡ್ಗಳು ಹಳ್ಳ ಕೊಳ್ಳ ದಾಟಿದ ಮೇಲೆ ಸ್ವಲ್ಪ ಚೆನ್ನಾಗಿರೋ ರೋಡ್ ಸಿಗುತ್ತೆ. ನಮ್ಮ ರಾಜಕಾರಣಿಗಳು ಇರೋದೇ ಹಾಗೆ. ಗೆಳೆಯರೆ, ಅಕಸ್ಮಾತ್ ನೀವೇನಾದರೂ ಬಸ್ಸಲ್ಲಿ ಬರ್ತಾ ಇದ್ದೀರಾ ಅಂದ್ರೆ, ಸೊ ಈ ಸಿಗ್ನಲ್ ಕಾಣಿಸ್ತಲ್ಲ ಇಲ್ಲಿ ಮುಂದೆ, ಅಲ್ಲಿಂದ ಬೇರೆ ತೋರಿಸ್ತೀನಿ. ಅಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆ ನೋಡಿ. ಇಲ್ಲಿ ಹಿಂಗೆ ಕ್ರಾಸ್ ಆದ್ರೆ ಸಿಗ್ನಲ್ ಆದ್ಮೇಲೆ ಲೆಫ್ಟ್, ಇಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆ. ಸೊ ಅಲ್ಲಿಂದ ವೀಕೆಂಡ್ಸ್ ಅಲ್ಲಿ ಎವ್ರಿ ವೀಕೆಂಡ್ಸು ನಿಮಗೆ ಬಸ್ ಸಿಗುತ್ತಂತೆ ಆದಿಯೋಗಿಗೆ. ಗೆಳೆಯರೆ, ಕ್ಷಮೆ ಇರಲಿ, ಬಸ್ಸು ಇಲ್ಲಿಂದ ಕೂಡ ಸಿಗುತ್ತೆ. ಆದ್ರೆ ಗೌರ್ಮೆಂಟ್ ಬಸ್ಸು ಇಲ್ಲಿ ಮೇನ್ ರೋಡ್ ಕಾಣಿಸ್ತಾ ಇದೆಯಾ, ಅಲ್ಲಿಂದ ಸ್ವಲ್ಪ ಮುಂದೆ ರೈಟ್ ಸೈಡ್ ಅಲ್ಲಿ ಇರೋದು. ನೋಡಿ, ಹೈವೇ ಇಂದ ಚಿಕ್ಕಬಳ್ಳಾಪುರ ಲಾಸ್ಟ್ ಪಾಯಿಂಟ್ ತೋರಿಸಿದ್ನಲ್ಲ, ಅಲ್ಲಿಂದ ನಿಮಗೆ ಒಂದು 5 ಕಿಲೋಮೀಟರ್ ಅಷ್ಟೇ. ಆಟೋನು ಲೆಫ್ಟ್ ನೀನ್ ತೋರಿಸಿದ್ದ. ಸೊ ಅಲ್ಲಿಂದ ಈ ಲೆಫ್ಟ್ ತಗೊಬೇಕು. ಒಂದು 5 ಕಿಲೋಮೀಟರ್ ಮುಂದೆ ಬಂದ್ರೆ ಕಾಣಿಸ್ಕೊಳ್ಳುತ್ತೆ. ಡೈರೆಕ್ಷನ್ಸ್ನ ಅಲ್ಲಲ್ಲೇ ಹಾಕೋರೆ, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು, ಏನು ಬೇಗ ಕನ್ಫ್ಯೂಸ್ ಆಗಲ್ಲ. ವ್ಯೂಸ್ ಇದೆ, ಬೆಟ್ಟ ಗುಡ್ಡಗಳು ಅಕ್ಕಪಕ್ಕ ಫುಲ್ ಸರೌಂಡೆಡ್, ವೆರಿ ವೆಲ್ ಪ್ಲೆಸೆಂಟ್ ವೆದರ್. ಬಂದ್ರೆ ಸಂಜೆ ಹೊತ್ತು ಬನ್ನಿ ಅಂಡ್ ವೀಕ್ ಡೇಸ್ ಅಲ್ಲಿ ಬನ್ನಿ. ವೀಕೆಂಡ್ಸ್ ಅಲ್ಲಿ ತುಂಬಾ ಜನ, ನಿಮ್ಗೆ ಈ ತರ ಫ್ರೀನೇ ಸಿಗಲ್ಲ ದಾರಿ. ಎಂಟ್ರಿಗೆ ಬಂದ್ವಿ. ಇದು ಬ್ಯಾಂಗ್ಳೂರಿಂದ 2 hours ಅಂಡ್ ನಮ್ಮ ದೊಡ್ಡಬಳ್ಳಾಪುರದಿಂದ ಬರೀ 1 hour. ಆರಾಮಾಗಿ ಬರ್ಬೋದು. ಹೇಳಿದ್ರೆ ನಾನು ಲಾಸ್ಟ್ ಟೈಮ್ ಬಂದಿದ್ದೆ, ಎಷ್ಟು ಜನ ಇದ್ರಂದ್ರೆ ನಾವು ಹೊರಗಡೆ ಹೋಗಕ್ಕೆ ಆಗಿಲ್ಲ. ಮೂಡ್ ಆಫ್ ಆಗ್ಬಿಟ್ಟು ಹೊರಗೆ ಹೋದ್ವಿ ಇಲ್ಲಿಂದ. ಅಲವಲ್ಲ ಅಷ್ಟು ಇತ್ತು ಎಂಟ್ರಿ ಆರ್ಚ್. ವೀಕೆಂಡ್ಸ್ ಬಂದಿದ್ದು ಎಷ್ಟು ಜನ ಇದ್ರು ಗೊತ್ತಾ? ವೀಕೆಂಡ್ಸಲ್ಲಿ ಬಂದರೆ ನೀವು ಅಲ್ಲೇ ಆರ್ಚ್ ಹತ್ರನೇ ಪಾರ್ಕ್ ಮಾಡಿಬಿಟ್ಟು ಹೊರಗಡೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. 3 ಕಿಲೋಮೀಟರ್ ಪ್ರಾಪರ್ ರೋಡ್ಸ್ ಇನ್ನೂ ಬಂದಿಲ್ಲ, ಆಗ್ತಾ ಇದೆ.
ಹಿಂಗೆ ಧೂಳು, ಮಣ್ಣು, ಜಲ್ಲಿ ಕಲ್ಲು ಇವೆಲ್ಲ ದಾಟ್ಕೊಂಡು ಹೋಗ್ಬೇಕು. ಇಂಥ ಡ್ರೈವರ್ಸ್ಗಳಿಗೆ ತುಂಬಾ ಕಷ್ಟ ಆಗುತ್ತೆ ಅಲ್ಲವಲ್ಲ. ಕಾಣಿಸ್ಕೊಂಡು ಅಲ್ಲಿ ನೋಡಿ, ಅಲ್ಲಿ ಸನ್ಸೆಟ್ಟು, ಇಲ್ಲಿ ಆದಿಯೋಗಿ ಸ್ಟ್ಯಾಚ್ಯೂ, ಅಲ್ಲಿವರೆಗೂ ಹೋಗ್ಬೇಕು. ಅಲ್ಲೇ ಹಾಕಿದ್ರೆ ಆಯಿತು. ಅವ್ರು ಕರೆದ ಕಡೆ ಏನು ಹೋಗೋದು. ಪಾರ್ಕಿಂಗ್ ಲಾಟಲ್ಲೇ 20 ರೂಪಾಯಿ ಟಿಕೆಟ್ ತೊಗೊಂತಾರೆ. ಅಣ್ಣ ಫೋನ್ ಪೇ ನಡೀತಾ? ಸೂಪರ್. ಲೈಟ್ ಶೋ ಇದೆಯಾ ಇವತ್ತು? ಡೈಲಿ ಇರುತ್ತಾ? ಬೈಕ್ ಪಾರ್ಕಿಂಗ್ ಆಯಿತು. ಅಕಸ್ಮಾತ್ ರಿಫ್ರೆಶ್ಮೆಂಟ್ಸ್ ಏನಾದರೂ ಬೇಕು ಅಂದರೆ ಅಂಗಡಿಗಳು ಕೂಡ ಇದೆ ಇಲ್ಲಿ. ಸೊ ಆ ಅಂಗಡಿಗಳು ಬೆಳಿಗ್ಗೆ 8ರಿಂದ ಈವ್ನಿಂಗ್ 8ವರೆಗೂ ಇರುತ್ತಂತೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ? ಗೆಳೆಯರ ಅದು ನಾಗದೋಷ. ಆಕ್ಚುಲಿ ಅಕಸ್ಮಾತ್ ಅದಕ್ಕೆ ಏನಾದ್ರು ಪೂಜೆಗೆ ಮಾಡಿಸ್ಬೇಕಂದ್ರೆ ನೀವು ಸರ್ಪ ದೋಷ ಇದ್ರೆ ಹೌದು ಒಳ್ಳೆ ಪೂಜೆ ಮಾಡಿಸ್ಕೊಳ್ಳಿ. ಅದು ಮಣ್ಣೇನೋ ಕೊಡ್ತಾರಂತೆ. ಸೊ ಅದು ಹಚ್ಬಿಟ್ಟು ಬರಬೇಕು. ಸೊ ನಿಮ್ಮ ದೋಷಗಳು ಹೋಗಕ್ಕೆ 112 ಥರ ವಿಧಗಳಿದೆಯಂತೆ. ಓಕೆ, ಮಾಹಿತಿ ಕೇಂದ್ರ. ಇನ್ಫಾರ್ಮೇಶನ್ ಏನಾದರೂ ಪಡ್ಕೊಬೇಕಂದ್ರೆ ಇದ್ರ ಬಗ್ಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದಮ್. ಫ್ರೀ ಆಫ್ ಕಾಸ್ಟ್. ಎಷ್ಟು ರೌಂಡ್ ಹೊಡೆದೇವಲ್ಲ? 9. ಆಕ್ಚುಲಿ ಏನು ಮಾತಾಡಂಗೆ ಇಲ್ಲ, ಸೈಲೆಂಟ್ ಆಗಿರ್ಬೇಕು. ಸೊ ಇದು ಯಾರಿಗೆ ನಾಗದೋಷ ಇರುತ್ತೆ ಅವ್ರಿಗೆ, ಆ್ಯಂಡ್ ಯು ಕ್ಯಾನ್ ಫೀಲ್ ದ ವೈಬ್ ಅಂತ. ಆಕ್ಚುಲಿ ನೀವು ಆ ಪೂಜೆ ಸಾಮಾನು ತಗೊಂಡೋಗಿ, ಆ ಮಣ್ಣು ತಗೊಂಡೋಗಿ ಅಕಸ್ಮಾತ್ ಅಲ್ಲಿ ಹಚ್ಚಿದ್ರೆ ಯು ಕ್ಯಾನ್ ಫೀಲ್ ದಟ್ ವೈಬ್. ಬೈ ದ ವೇ, ಈಶಾ ಫೌಂಡೇಶನ್ ಫೌಂಡ್ ಆಗಿದ್ದು 1992 ಅಲ್ಲಿ. ಅಪ್ಪರ್ ಬಾಡಿ ಸ್ಟ್ಯಾಚ್ಯೂ ಇರುತ್ತಲ್ಲ, ಅದರಲ್ಲಿ ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದೆ. ಒನ್ ಆಫ್ ದ ಬೆಸ್ಟ್ ಬರ್ಸ್ಟ್ ಸ್ಕಲ್ಪ್ಚರ್ ಅಂತ. ಸುತ್ತಲೂ ಬೆಟ್ಟಗಳ ಮಧ್ಯೆ ಇದೆ, ಸಕ್ಕತ್ತಾಗಿದೆ ಇದು. ಆ್ಯಂಡ್ ಬಿಸಿಲು ಯಾವುದೇ ಗಾಲ ಇರಲಿ ನಿಮಗೆ ಒಳ್ಳೆ ವೈಬ್ ಬರುತ್ತೆ ಇಲ್ಲಿ. ಗೆಳೆಯರೆ, ವೆರಿ ರೀಸೆಂಟ್ಲಿ ಇದು ಮಾಡಿದ್ದು. ಅಲ್ಲಿವರೆಗೂ ನೀವು ಕೊಯಂಬತ್ತೂರಿಗೆ ಹೋಗಬೇಕಿತ್ತು. ಅಕಾರ್ಡಿಂಗ್ ಟು ವೇದಿಕ್ ಕಲ್ಚರು, ಮೋಕ್ಷ ಪಡ್ಕೊಳ್ಳೋಕ್ಕೆ ದೇರ್ ಆರ್ 112 ವಿಧ ಇದೆ ಅಂತೆ. ಸೊ ಅದನ್ನು ಸಿಂಬಲೈಸ್ ಮಾಡುತ್ತೆ ಈ ಸ್ಟ್ಯಾಚ್ಯೂ. ಆ್ಯಂಡ್ ಹೇಳಬೇಕು ಅಂದರೆ ಕೊಯಂಬತ್ತೂರ್ಗಿಂತ ಇದೇ ಸ್ವಲ್ಪ ದೊಡ್ಡದಿದೆ ಅಂತೆ ಬಲ. 112 ಫೀಟ್ ಇರೋದು ಇದು. ಗೆಳೆಯರು, ಇದಕ್ಕೆ ಏನೋ ಒಂದು ಸ್ಟ್ರಿಕ್ಟ್ ಡ್ರೆಸ್ ಕೋಡ್ ಏನಿಲ್ಲ, ಬಟ್ ಡೀಸೆಂಟ್ ಆಗಿ ಬಂದ್ರೆ ಸಾಕು. ಡೀಸೆಂಟ್ ಅಂದ್ರೆ ಏನ್ ಬಲ? ಈ ತರ ಬರೋದಾ? ಡೀಸೆಂಟ್ ಅಂದ್ರೆ ಸ್ನಾನ ಗಿನ ಮಾಡ್ಕೊಂಡು ಈ ತರ ಮಾಡ್ಕೊಂಡು ಶಿಸ್ತಾಗಿ ಬನ್ನಿ. ವಿಡಿಯೋದಲ್ಲಿ ನೋಡೋಕ್ಕಿಂತ ನೀವು ಸ್ಪಾಟ್ ಅಲ್ಲಿ ಬಂದು ನೋಡ್ಬೇಕು. ಎಷ್ಟು ದೊಡ್ಡದಿದೆ ಗೊತ್ತಾ? ಸಿಕ್ಕಾಪಟ್ಟೆ ದೊಡ್ಡದಿದೆ. ತಲೆ ಎತ್ತಿ ನೋಡ್ಬೇಕು, ಅಷ್ಟು ಮೇಲೆ ಇದೆ. ಇದು ಆಕ್ಚುಲಿ ಯಾವಾಗ ಸ್ಟಾರ್ಟ್ ಆಯ್ತು, ಈ ಸ್ಟ್ಯಾಚ್ಯೂವರೆಗೂ ಎಂಟ್ರಿ ಇರಲಿಲ್ಲ ಯಾರಿಗೂ. ಆ ಫೀಲ್ಡ್ ಇತ್ತಲ್ಲ, ಆ ಫೀಲ್ಡ್ವರೆಗೂ ಅಷ್ಟೇ ಇದ್ದಿದ್ದು. ವೆರಿ ರೀಸೆಂಟ್ಲಿ ಇಲ್ಲಿ ಬಿಡ್ತಾ ಇರೋದು. ಇದಕ್ಕೆ ಬೆಸ್ಟ್ ಸೀಸನ್ ಅಂತ ಏನಿಲ್ಲ. ಅಕಸ್ಮಾತ್ ನೀವು ಯೋಗ ಆ್ಯಂಡ್ ಮೆಡಿಟೇಷನ್ ಅಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅಂದರೆ ಏಪ್ರಿಲ್ ಟು ಅಕ್ಟೋಬರ್ ಇಸ್ ದ ಬೆಸ್ಟ್ ಟೈಮ್. ಪಾರ್ಕಿಂಗ್ ಫೀ ಇದೆ, ಎಂಟ್ರಿ ಫೀ ಇಲ್ಲ. ಗೆಳೆಯರ, ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಎಲ್ಲದಕ್ಕಿಂತ ಇದೆ. ಆ ಕಡೆ ಚಂದ್ರ ಆ್ಯಂಡ್ ದಿಸ್ ಒನ್. ಗೆಳೆಯರೆ, ಎವ್ರಿ ಈವ್ನಿಂಗು ಲೈಟಿಂಗ್ ಶೋ ಇರುತ್ತೆ.
ಫ್ರಮ್ 7 to 7:20. ಸೊ ನೋಡಿ ಎಷ್ಟು ಜನ ಕಾಯ್ತವ್ರೆ ಅಂತ ಈಗ ಇಲ್ಲಿ ನೋಡಿ. ಇವೆಲ್ಲ ಲೈಟಿಂಗ್ ಶೋಗೆ ರೆಡಿ ಆಗಿರೋದು ಈಗ. ಎಲ್ಲರೂ ಕುತ್ಕೊಂತಾರೆ. ಅಲ್ಲಿ ಮೇಲೆಲ್ಲೂ ಬಿಡಲ್ಲ ಇಷ್ಟೊತ್ತಿಗೆ, ಲೈಟಿಂಗ್ ಶೋ ಬಿಡ್ತಾರೆ ಅಂತ. ಸೊ ಕೆಳಗಡೆ ಬಂದು ಕುತ್ಕೊಬೇಕು. ಕಾಯ್ತಾ ಇದ್ದೀವಿ ಫಾರ್ ದ ಲೈಟ್ ಶೋ. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. That he was experiencing dimensions that for years on end, curious onlooker. ಎಲ್ಲ ಲೈಟ್ಸ್ ಆಫ್ ಮಾಡಿ ಪಿಚ್ ಡಾರ್ಕ್ ಸೀನ್ ಮಾಡಾಕ್ತಾರೆ. ಅದಾದ್ಮೇಲೆ ನೀವು ಲಿಟ್ರಲಿ ಸ್ಟಾರ್ ಗೇಸ್ ಇಲ್ಲಾಂದ್ರೆ ಪ್ಲಾನೆಟೋರಿಯಂ ಒಳಗಡೆ ಹೋಗ್ತಿರಲ್ಲ, ಈ ಪ್ಲಾನೆಟೋರಿಯಮ್ಸ್ ಅಲ್ಲಿ ಸ್ಟಾರ್ ಗೇಸಿಂಗ್ ಮಾಡ್ತಾರೆ ನೋಡಿ. ಎಸ್, ಅದ್ರ ಮಧ್ಯೆ ಈ ಆದಿಯೋಗಿ ಸ್ಟ್ಯಾಚ್ಯೂನ ಇಟ್ಟಂಗೆ ಅಷ್ಟು ಸಕ್ಕತ್ತಾಗಿ ಅದೇ ವೈಬಲ್ ಹೊರಟೋಗ್ತೀರಾ, ಅಷ್ಟು ಅದೇ ಗುಂಗಲ್ ಇರ್ತೀರಾ, ಅಷ್ಟು ಸಕ್ಕತ್ತಾಗಿದೆ ಇದು ಮಾತ್ರ. ಈ 20 ಮಿನಿಟ್ಸ್ ಸೂಪರ್. ನೀವೇನಾದ್ರೂ ಮೆಡಿಟೇಷನ್ ಸೆಂಟರ್ಗೆ ಅಡ್ಮಿಷನ್ ಆದ್ರೆ ನಿಮ್ 3 ಹೊತ್ತು ಊಟ ಸಿಗುತ್ತಂತೆ. 8 ಗಂಟೆ ಆದ್ಮೇಲೆ ಕ್ಲೋಸ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಹೊಟ್ಟೆ ಹಸಿದ್ರೆ ಯು ಕ್ಯಾನ್ ಹ್ಯಾವ್ ಹಿಯರ್. ಚಿಕ್ಕಬಳ್ಳಾಪುರದ್ದು ಫೇಮಸ್ ಬೇಕ್ರಿ ಆಕ್ಚುಲಿ. ಇಲ್ಲಿ ದಿಲ್ ಪಸಂದ್ ಸಿಗುತ್ತೆ ನಿಮ್ಗೆ, ಒಳ್ಳೆ ಟೇಸ್ಟ್ ಇರೋದು. ಇದು ತುಂಬಾ ಹಳೇದು. ಅಣ್ಣ ಎಷ್ಟು ವರ್ಷದಣ್ಣ ಇದು? ಎಷ್ಟು ವರ್ಷ ಹಳೇದಣ್ಣ ಇದು ಬೇಕ್ರಿ ಎಷ್ಟು ವರ್ಷ ಹಳೇದಿದ್ದು? 40 ಇಯರ್ಸ್ ಅಲ್ಲ. ಆ ಕಡೆ ಇತ್ತು ತಾನೇ ಇದು? ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ. ಕಡೆ ನಾನು ಹೊರಟಿದ್ದು ಆಲ್ಮೋಸ್ಟ್ 4:15ಗೆ, ತಲುಪಿದ್ದು 5:45ಗೆ. ಆ್ಯಂಡ್ ಮನೆಗೆ ರೀಚ್ ಆಗಿದ್ದು ಜಸ್ಟ್ ಈಗ, ಅಂದರೆ ಒಂದು 9:15. ಅಕಾಮಡೇಷನ್ ಬಗ್ಗೆ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಕಷ್ಟ ಬಿದ್ದು ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಲೈಕ್ ಅಂತ ಹೇಳಲ್ಲ, ಇಷ್ಟಪಟ್ಟು ಮಾಡಿದ್ದೀನಿ. ನೀವು ಇಷ್ಟಪಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಂಬಿಕೆ ಇದೆ, ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೆ ಇದೆ. ನೆಕ್ಸ್ಟ್ ಏನಾದರೂ ಢಮಲ್ ಡಿಮೇಲ್ ಮಾಡೋವರೆಗೂ ಬಾಯ್ ಬಾಯ್.